ಅನೇಕ ಪಕ್ಷದಲ್ಲಿದ್ದೀವಿ. ನಾವು ಬಿಜೆಪಿಯಲ್ಲೂ ಇದ್ದೇವೆ, ಕಾಂಗ್ರೆಸ್ಸರು ಇದ್ದೇವೆ, JDS, CPM, ಬೇರೆ ಬೇರೆ ಸಂಘಟನೆಯವರು. ಆದರೆ ನಾವೆಲ್ಲರೂ ಮನುಷ್ಯರಂತ ಇವತ್ತು ನಾವು ತೋರಿಸ್ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಯಾವುದೇ ಪಕ್ಷ ಸಪೋರ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದು ನಾವು ನಮ್ಮನ್ನು ಬರ್ಕೊಡ್ತೀವಿ ಅಂತ ಅರ್ಥ ಅಲ್ಲ ಎಂಬುದು ಯೋಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಗಂಟೆ ಇದು. ಯಾಕಂತ ಹೇಳಿದ್ರೆ ಇವತ್ತು ದಲಿತ ಮಹಿಳೆ, ಅದು ವಾಲ್ಮೀಕಿ ಜನಾಂಗದ ಮಹಿಳೆ, ಮಹಿಳೆ ಮೇಲೆ ಇಕ್ಕಿ ಮೇಲೆ ಏನು ಅತ್ಯಾಚಾರ ನಡೆದಂಥ ಸಂದರ್ಭದಲ್ಲಿ ಮೀಡಿಯಾಗಳು ತೋರಿಸುವಂಥ ರೀತಿಯನ್ನು ನಾವು ನೋಡಬೇಕಾಗಿದೆ. ಇವತ್ತು ಯಾರು ಪರವಾಗಿದ್ದಾವೆ ಈ ಮೀಡಿಯಾಗಳು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಪಟ್ಟಾಗೆ ಇವತ್ತಿಗೂ ಸಹ ಗಂಟೆಗಟ್ಟಲೆ ಇವತ್ತು ಬಾರಿಸ್ತಾ ಇದ್ದಾರೆ. NDTV ಬಿಟ್ಟು ಯಾವ ಟಿವಿಯವರು ಇದ್ರ ಸಂಬಂಧಪಟ್ಟಾಗ ತೋರಿಸ್ತಾ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ರಕ್ಷಣೆ ಬೇಕಂತ ಹೇಳಿದ್ರೆ ನಮ್ಮ ಒಗ್ಗಟ್ಟು ಮಾತ್ರ ಇವತ್ತು ನಮ್ಮನ್ನ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಬೆಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು UP ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರದ ಇದ್ದಾಗೂ ಆಗಿದ್ದಾವೆ, BJP ಸರ್ಕಾರ ಇದ್ದಾಗೂ ಆಗಿದ್ದಾವೆ, ಜನತಾದಳ ಸರ್ಕಾರ ಇದ್ದಾಗೂ ಆಗಿದ್ದಾವೆ. ಪ್ರಶ್ನೆ ಇರೋದೇನು? ಯಾವ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲೂ ಸಹ ದಲಿತರ ಮೇಲೆ ಆದಂಥ ಸಂದರ್ಭದಲ್ಲಿ ನೋಡುವಂಥ ದೃಷ್ಟಿಕೋನ ಮಾತ್ರ ಯಾವಾಗಲೂ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಇಡೀ ಭಾರತದೊಳಗಡೆ ಜಾತಿ ವ್ಯವಸ್ಥೆಯನ್ನು ಬುಡಸಹಿತ ಕಿತ್ತಾಕ್ಲಾರ್ದಂಗೆ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೋಬಹುದು